ಮನೆಗೆ ಬಂದಿದ್ದೀನಿ. ಹೇರ್ ಕಟ್ ಆದಮೇಲೆ ಫಸ್ಟ್ ಟೈಮ್ ಬಂದಿರೋದು. ಸೊ ಇವತ್ತು ಮಾತಾಡ್ಸ್ತೀನಿ ನಮ್ಮ ಅಮ್ಮನ ಹತ್ರ. ಅಮ್ಮ, ನಿಮ್ಮ ಮಗಳೇ ನಿಂಗೆ ಮಾಡಿಸ್ಕೊಂಡಾಳಲ್ಲ, ನೀವು ಹೇಳೋಕ್ಕಾಯ್ತಿದ್ದಿಲ್ವಾ ಅಂತ ಏನಾದರೂ ಅಂದರೆ ನಿನ್ನ ಉತ್ತರ ಏನಾಗಿರುತ್ತೆ? ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗಾಯ್ಸ್, ಇವತ್ತು ನಾನು ನಮ್ಮ ಮನೆಗೆ ಬಂದಿದ್ದೀನಿ. ಹೇರ್ ಕಟ್ ಆದಮೇಲೆ ಫಸ್ಟ್ ಟೈಮ್ ಬಂದಿರೋದು. ನಮ್ಮಮ್ಮ ಅಂತೂ ಸಿಕ್ಕಾಪಟ್ಟೆ ಶೀ ಈಸ್ ಆಬ್ಸೆಸ್ಡ್ ವಿತ್ ಮೈ ಲುಕ್. ಸೊ ತುಂಬ ಜನಕ್ಕೆ ನಂಗಂತೂ ಕೇಳಿ ಇನ್ಫ್ಯಾಕ್ಟ್ ನಮ್ಮ ಕಾಲೇಜಲ್ಲೇ ನನಗೆ ಯಾರು ಸಿಕ್ಕಿದ್ರು, ನಿಮ್ಮಮ್ಮ ಏನು ಅನ್ಲಿಲ್ವಾ, ನಿಮ್ಮಮ್ಮ ಏನು ಅನ್ಲಿಲ್ವಾ? ಸೊ ಇವತ್ತು ಮಾತಾಡ್ಸ್ತೀನಿ ನಮ್ಮ ಅಮ್ಮನ ಹತ್ರ, ನಮ್ಮಮ್ಮ ಏನಂತಾರೆ ಅಂತ ನೋಡಿ. ಆ್ಯಂಡ್ ಒಂದು ಚಿಕ್ಕ ಸರ್ಪ್ರೈಸ್, ನಮ್ಮಮ್ಮಂಗೆ ಒಂದು ಸರ್ಪ್ರೈಸ್ ತೊಗೊಂಬಂದಿದ್ದೀನಿ ಆಯಿತಾ. ಏನಂತ ಅಂದರೆ ನಮ್ಮಮ್ಮ ಮೊನ್ನೆ ತೋರಿಸ್ತೀನಿ. ನಮ್ಮಮ್ಮ ಮೊನ್ನೆ ಮಾವಿನಕಾಯಿ ತಿನ್ನಬೇಕು ಅಂತ ಅನ್ನಿಸ್ತಿದೆ, ಇಲ್ಲ ಮಾವಿನಕಾಯಿ ತಿನ್ನಬೇಕು ಅಂತ ಅನ್ನಿಸ್ತಿದೆ ಅಂತಲ್ಲ, ಮಾವಿನಕಾಯಿ ನೋಡಿದಾಗ ಯಾಕೋ ಈ ಗಿಣಿಕೋಕ್ ಮಾವಿನಕಾಯಿ ಬೇಕು ಅಂತ ಅನ್ನಿಸ್ತಿದೆ ಅಂತ ಇದ್ರು. ಅದಕ್ಕೆ ಗಿಣಿಕೋಕ್ ಮಾವಿನಕಾಯಿ ಮತ್ತು ನಮ್ಮ ಅಮ್ಮಂಗೆ ಕನಕಾಂಬರ ಹೂವು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಕನಕಾಂಬರ ಹೂವು ತೊಗೊಂಬಂದಿದ್ದೀನಿ. ಚಿಕ್ಕ ವಿಷಯಗಳು, ಬಟ್ ಇಟ್ ಮ್ಯಾಟರ್ಸ್ ಅ ಲಾಟ್. ಸೊ ನಿಮ್ಮನ್ನು ಇಷ್ಟಪಡೋರಿಗೋಸ್ಕರ, ನೀವು ಇಷ್ಟಪಡೋರಿಗೋಸ್ಕರ ಇಷ್ಟು ಚಿಕ್ಕ ಎಫರ್ಟ್ಸ್ ಹಾಕಿಲ್ಲ ಅಂದರೆ ಹೆಂಗೆ ಅಲ್ವಾ? ಸೊ ಇವಾಗ ನಮ್ಮಮ್ಮ ಇರಿ ಅಮ್ಮ, ಇರಿ ನಾನೇ ಹೋಯ್ತೀನಿ ಅಲ್ಲಿಗೆ. ಬನ್ನಿ ಇಲ್ಲ, ನಮ್ಮ ಅಮ್ಮನೇ ಬರ್ತಾ ಇದ್ದಾರೆ ಗೈಸ್. ಫೈನಲಿ ನಮ್ಮಮ್ಮನ ಕಷ್ಟಪಟ್ಟು ಕನ್ವಿನ್ಸ್ ಮಾಡಿದ್ದೀನಿ. ನಮ್ಮಮ್ಮ ಬಂದರು. ನೋಡ್ಬಿಟ್ಟು ಮಾವಿನಕಾಯಿ ತಗೊಂಡ್ಬಂದಿದೆ. ಅದಕ್ಕೆ ಗಿಣಿಕೋಕ್ ಮಾವಿನಕಾಯಿ. ಅದು ಹಂಗಿರಲಿ, ಇವೆರಡು ಹಂಗಿರಲಿ. ಸೊ ಇವಾಗ ಅಪ್ಪ ಹಿಂಗೆ ಕೂತ್ಕೊಬಿಡ್ತೀನಿ, ಕಾಣಿಸ್ತಿದ? ಅಮ್ಮ ಏನು ಗೊತ್ತಾ, ಎಲ್ಲರೂ ಕೇಳ್ತಾ ಇರೋದು ನಾನು ಹೇರ್ ಕಟ್ ಬಗ್ಗೆ. ಏನು ಬಾರಿ ನಾನು ಮಹಾನ್ ತಪ್ಪು ಮಾಡಿಬಿಟ್ಟಿದ್ದೀನಿ ಅನ್ನೋ ರೇಂಜ್ಗೂ ಫುಲ್ಲು ಕೇಳ್ತಾ ಇರೋದು. ನಿಮ್ಮ ಅಮ್ಮ ಏನೋ ಅನ್ಲಿಲ್ವಾ ಅಂತ ಕೇಳ್ತವ್ರೆ. ನಿಂಗೇನು ಅನ್ಸೋದು ನನ್ನ ಹೇರ್ ಕಟ್? ಚೆನ್ನಾಗಿದೆ, ಚೆನ್ನಾಗಿಲ್ವಾ? ನಂಗೆ ಇಷ್ಟ ಆಯಿತು, ಚೆನ್ನಾಗದ. ನನಗಂತೂ ತುಂಬಾ ಇಷ್ಟ ಆಯಿತು. ನೋಡಿ, ನಾ ಹೇಳಿಲ್ವಾ, ಅಮ್ಮ ಇಸ್ ಅಬ್ಸೆಸ್ಡ್ ವಿತ್ ಮೈ ಲುಕ್. ಚೆನ್ನಾಗಿಲ್ಲ ಅಂದ್ರೆ ಬೇಡ ಅಂತಿದೆ, ಚೆನ್ನಾಗಿ ಕಾಣಿಸ್ತದೆ, ಅದೇನಿಲ್ಲ. ನನಗೇನು ಇಷ್ಟ ಆಯಿತು. ಅದೇಂತ ಏರ್ ಕಟ್ ಮಾಡ್ಸೋಕೆ ತಪ್ಪಲ್ವಲ್ಲ, ಆಮೇಲೆ ಅದೇನಿಲ್ಲ. ಸೊ ಈಗ ಅಕಸ್ಮಾತು ಯಾರಾದರೂ ಹಿಂಗೆ ಬಂದ್ಬಿಟ್ಟು ನಿಮ್ಮ ಮಗಳೇ ನಿಂಗೆ ಮಾಡಿಸ್ಕೊಂಡಾಳಲ್ಲ, ನೀವು ಹೇಳೋಕ್ಕಾಯ್ತಿದ್ದಿಲ್ವಾ ಅಂತ ಏನಾದರೂ ಅಂದರೆ ನಿನ್ನ ಉತ್ತರ ಏನಾಗಿರುತ್ತೆ? ಅವಳಿಷ್ಟ ಅದು, ಅವಳ ಏರ್ ಕಟ್ಟು ಅದೇನು ಬೆಳೀತೆ ತಾನೇ, ಅದು ಫುಲ್ ಹೋಗೋದಲ್ವಲ್ಲ ಕೂದಲು, ಬೆಳೆಯುತ್ತಾನೆ, ಅದೇನಿಲ್ಲ. ಬೇಕು ಅಂದ್ರೆ ಬೆಳೆಸ್ಬೋದು, ಬೇಡ ಅಂದ್ರೆ ಕಟ್ ಮಾಡಿಸ್ಬೋದು. ಬೇರೆ ರೀತಿ ತಪ್ಪದಾದ್ರೆ ಕಷ್ಟ. ಕೂದಲು ಏನಿದ್ದು ಏರ್ ಕಟ್ ಮಾಡಿಸ್ಕೊಳ್ಳೋದ್ರಲ್ಲಿ ಏನಿದ್ದು, ಶಾರ್ಟ್ ಮಾಡಿಸ್ತಿಲ್ಲ, ಅದಕ್ಕಿಂತ ಒಂಚೂರು ಇದಾಗಿದೆ ಅಷ್ಟೇ. ಐ ಹೋಪ್ ನಿಮ್ಮಲ್ಲಿ ಬಹಳಷ್ಟು ಜನಕ್ಕೆ ಉತ್ತರ ಸಿಕ್ಕಿದೆ ಅಂತ. ಎಲ್ಲರಿಗೂ ಯಾರ್ಯಾರಿಗೆಲ್ಲ ಡೌಟ್ಸ್ ಇತ್ತು ಅವ್ರಿಗೆಲ್ಲ ಉತ್ತರ ಸಿಕ್ತು ಅಂತ ಅನಿಸುತ್ತೆ. ಇನ್ನೇನಾದರೂ ಹೇಳ್ಬೇಕಮ್ಮ? ಇನ್ನೇನು ಹೇಳಿಲ್ಲ, ಅವ್ರವ್ರ ಆಲೋಚನೆ ಅವ್ರವ್ರಿಗೆ ಬಿಟ್ಟಿದ್ದು. ನಾವು ಹೆಂಗೆ ಇದ್ರೂ ಅವ್ರವ್ರ ಆಲೋಚನೆ ಮೇಲೆ ಅವ್ರ ಮೈಂಡ್ ಸೆಟ್ ಹೆಂಗಿರುತ್ತೆ ಅದೇ ಥರ, ಅಷ್ಟೇ. ಸೊ ಇವಾಗ ನಮ್ಮ ಅಮ್ಮಂಗೆ ತಂದಿರೋ ಸರ್ಪ್ರೈಸ್ ನೋಡ್ಬಿಡ್ತು ನಮ್ಮಮ್ಮ. ಇನ್ನೇನು ಸರ್ಪ್ರೈಸು ಇಲ್ಲ ಅಲ್ಲಿ. ತೊಗೊಳ್ಳಿ ಮಾವಿ, ತುಮಾರ ಫೇವ್ರೇಟ್. ಕೇಳಿದ್ರಲ್ಲ ಅವತ್ತು, ತಿನ್ನಬೇಕು ಅನಿಸ್ತೈತೆ ಅಂತ ಇದ್ರಲ್ಲ. ಇನ್ನೊಂದು ಫೇವ್ರೇಟ್. ಮುಡಿಸ್ಬಿಡಿ, ನಾವೇ ಮುಡಿಸ್ಲ ಕಡಿ. ನಾನೇ ಎತ್ತಿ ಇಡಬೇಕಿತ್ತು. ನಾನೇ ಇವಾಗ ಆ ಕಡೆ ಈ ಕಡೆ ಚಲಪಿಲಿ ಮಾಡ್ಬಿಟ್ಟು ಹಂಗೆ ಮಾಡ್ಬಿಟ್ಟಿದ್ದೀನಿ. ತಿರ್ಕ ಮಮ್ಮಿ, ನೋಡ್ತೀನಿ. ಸೂಪರ್. ಅಮ್ಮಂದ್ರ ತಲೆಯಲ್ಲಿ ಹೂ ನೋಡೋದೇ ಚಂದ. ನಮ್ಮ ಅಮ್ಮನ ತಲೆಯಲ್ಲಂತೂ ನೋಡೋಕೆ ನಂಗೆ ಇಷ್ಟ.
ಐ ಹೋಪ್ ನಿಮ್ಮ ಉತ್ತರ ಅಲ್ಲ ಪ್ರಶ್ನೆಗೆ ನಾನು ಐ ಹೋಪ್ ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಿದ್ದೀನಿ ಅಂತ. ನಮ್ಮ ಅಪ್ಪನೂ ಕೂರಿಸ್ಬಿಟ್ಟು ಮಾತಾಡಿಸ್ತೀನಿ. ನಮ್ಮ ಅಪ್ಪ ಒಂಚೂರು ಕ್ಯಾಮ್ರಾ ಹತ್ರ ಬರೋದು ಕಷ್ಟ. ನಮ್ಮ ಅಪ್ಪನ ಜೊತೆ ಒಂದು ವ್ಲಾಗ್ ಮಾಡ್ತೀನಿ ಗೈಸ್ ಒಂದಿನ. ಇದ್ದಾಗ ನಾನು ಹಿಂಗೆ ಮಾಡಿಸ್ಬೇಕು ಅಂತ ತುಂಬ ಆಸೆ ಇತ್ತು, ಆದರೆ ಅವ್ರ ಅಜ್ಜಿ ಅವ್ರುಗಳು ಬಿಡ್ತಿರ್ಲಿಲ್ಲ. ಅದರಿಂದ ಇವಾಗ ಈಗ ಆಸೆ ಪೂರ ಇದೆ ಹೇಳ್ತಾ ಇದೆ. ಆಮೇಲೆ ಇನ್ನೊಂದೇನು ಗೊತ್ತಾ, ನಾನು ಚಿಕ್ಕವಳಾಗಿದ್ದಾಗ ಅವ್ರು ಮಾಡಿಸ್ತೀನಿ ಅಂದರು ಕೀ ಅಂತ ಅಳ್ತಾ ಇದ್ದೆ ಫುಲ್. ಇಷ್ಟಪಡ್ತಾ ಇರಲಿಲ್ಲ. ಇವಳು ಉದ್ದ ಜಡೆ ಬೇಕು, ಉದ್ದ ಜೊಟ್ಟು ಬೇಕು ಅಂತಿದ್ದು. ಈಗ ಅವಳಿಗೆ ಗೊತ್ತಾಯಿತು, ಆ ತಪ್ಪನರು ಅವಳಿಗೆ ಆಯಿತು. ಇವಾಗ ನಾನೇ ಫುಲ್ಲು ಹ್ಯಾಂಡ್ಸಮ್ ಥರ. ಕೂದಲು ಜುಟ್ಟು ಕಟ್ ಮಾಡ್ಕೊಂಡವ್ರು ಎಲ್ಲರೂ ಹುಡುಗಿರು ಕೆಟ್ಟವ್ರು ಆಯ್ತಾರ ಅಂತಲ್ಲ. ನಮ್ಮ ಒಳ್ಳೆತನ ನಾವು ಉಳಿಸ್ಕೋಬೇಕು ಅಷ್ಟೆ. ಜೊಟ್ಲಿಲ್ಲ, ಕೂದಲಲ್ಲಿಲ್ಲ ಅಷ್ಟೇ. ಸೊ ಐ ಹೋಪ್ ನಿಮ್ಮೆಲ್ಲರ ಪ್ರಶ್ನೆಗೂ ಉತ್ತರ ಸಿಕ್ಕಿದೆ ಅಂತ. ಸೊ ಇವತ್ತಿಗಿಷ್ಟೇ ಕತೆ, ಮತ್ತೆ ಸಿಗ್ತೀನಿ ಮತ್ತೊಂದು ವ್ಲಾಗ್ ಜೊತೆ. ಅಲ್ಲಿವರೆಗೂ ಮಿಸ್ ಮೈ ಟಿಲ್ ನೆಕ್ಸ್ಟ್ ವಿಡಿಯೋ. ಜೈ ಮೋದಕೋಲ, ಟಾಟಾ ಬಾಯ್.